ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು 371 ಕಾಯ್ದೆ ವಿಶೇಷ ಮೀಸಲಾತಿ ತಂದು ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಒಂದೆಡೆ ಪಣ ತೊಟ್ಟಿದ್ರೆ, ಆತ ಕೇಂದ್ರ ಸರ್ಕಾರ ಮ್ಯಾಚಿಂಗ್ ಗ್ರಾಂಟ್ ನೀಡದೆ ವಿಳಂಬ ಧೋರಣೆ ತೋರುತ್ತಿದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕೆಕೆಆರ್ಡಿಬಿ ಮಂಡಳಿಯ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಹಣಕಾಸು ಸಚಿವರಿಗೆ ಹಲವಾರು ಬಾರಿ ಸಿಎಂ ಅವರು ಪತ್ರ ಬರೆದಿದ್ದಾರೆ. ಇದಲ್ಲದೆ ಖುದ್ದಾಗಿ ಭೇಟಿಯಾಗಿ ಮನವರಿಕೆ ಮಾಡಿದ್ರು. ಇದುವರೆಗೂ ಅನುದಾನ ಬಂದಿಲ್ಲ. ಹೀಗಾಗಿ ಸಿಎಂ ಅವರೊಂದಿಗೆ ಚರ್ಚಿಸಿ ಸರ್ವಪಕ್ಷ ನಿಯೋಗ ಕರೆದುಕೊಂಡು ಸರ್ವಪಕ್ಷದ ನಿಯೋಗ ತೆಗೆದುಕೊಂಡು ಹೋಗಲು ಶೀಘ್ರವೇ ದಿನಾಂಕ ನಿಗದಿಪಡಿಸಲಾಗುವುದು ಎಂದರು. 2013 ಮತ್ತು 2014ರಿಂದ 2025-26ನೇ ಸಾಲಿನವರೆಗೆ ರಾಜ್ಯ ಸರ್ಕಾರದಿಂದ ಕೆಕೆಆರ್ಡಿಬಿ ಮಂಡಳಿಗೆ 24,878 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದು, ಇದೇ ಮೊತ್ತವನ್ನ ಮಹಾರಾಷ್ಟ್ರದ ವಿದರ್ಭ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ಕೆಕೆಆರ್ಡಿಬಿ ಮಂಡಳಿಗೆ ನೀಡಬೇಕು. ಕೇಂದ್ರದಿಂದ ಅನುದಾನ ಬಂದಲ್ಲಿ ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಲು ಸಾಧ್ಯವಾಗಲಿದೆ ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ತರುವ ನಿಟ್ಟಿನಲ್ಲಿ ಡಾಕ್ಟರ್ ಛಾಯಾ ದೇಗಾಂವ್ಕರ್ ನೇತೃತ್ವದ ತಜ್ಞರ ಸಮಿತಿ ಈಗಾಗಲೇ ಕಳೆದ ಡಿಸೆಂಬರ್ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬೆಳಗಾವಿಯಲ್ಲಿ ಭೇಟಿ ಮಾಡಿ ವರದಿ ಸಲ್ಲಿಸಿದ್ದು, ಕೆಪಿಎಸ್ ಶಾಲಾ ನಿರ್ಮಾಣ, ದ್ವಿಭಾಷಾ ಪದ್ಧತಿ ಬೋಧನೆ, ಶಿಕ್ಷಣದಲ್ಲಿ ಗುಣಮಟ್ಟ, ಶಿಕ್ಷಕರ ಕೊರತೆ ನೀಗಿಸುವ ಸಂಬಂಧ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದರು. ಈಗ ತಗೊಂಡು ಹೋಗ್ತೀವಿ, ಯಾಕಂದರೆ ಕಳೆದ ಇದು ವಿದರ್ಭ ಮಾಡೆಲ್ ಮೇಲೆ ಕಳೆದ 2013ರಿಂದ 2025ವರೆಗೆ ನಮಗೆ ಅನುದಾನ ಬಂದಿರುವಂತಹ ಅನುಮೋದನೆ ಕೊಟ್ಟಿರೋದು 24,878 ಕೋಟಿ. ಇದು ಯಾಕೆ ಬಂತು ಅಂದರೆ ಆರ್ಟಿಕಲ್ 371 ತಿದ್ದುಪಡಿ ಆಗಿರೋ ಕಾರಣದಿಂದ. ಆರ್ಟಿಕಲ್ 371 ತಿದ್ದುಪಡಿ ಮಾಡಿದ್ದು ಪದೇ ಪದೇ ನಾವು ಹೇಳಬೇಕಾಗ್ತದೆ. ನಮ್ಮ UPA ಸರ್ಕಾರ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಹಾಗೂ UPA ಚೇರ್ಪರ್ಸನ್ ಶ್ರೀಮತಿ ಸೋನಿಯಾ ಗಾಂಧಿ ಅವರಿದ್ದಾಗ, ಕೇಂದ್ರ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸಚಿವರಿದ್ದಾಗ, ದಿವಂಗತ ಧರ್ಮ್ ಸಿಂಗ್ ಅವರು ಲೋಕಸಭಾ ಸದಸ್ಯರಿದ್ದಾಗ ಇದು ಬಂದಿದ್ದು. ಆವಾಗ ಇದು ಅನುಷ್ಠಾನನು ತಗೊಂಡು ಬಂದಿದ್ದು ನಮ್ಮ ಸರ್ಕಾರ. ಕಳೆದ 20 ವರ್ಷದಲ್ಲಿ BJPಯವರು 11 ವರ್ಷ ಅಧಿಕಾರದಲ್ಲಿದ್ದಾರೆ. ಈಗ 2026 ಇನ್ನೂ ಒಂದು 5 ದಿವಸದಲ್ಲಿ ಬಂದುಬಿಡ್ತದೆ. 2006ರಿಂದ 2008ವರೆಗೆ BJP JDS ಸರ್ಕಾರ 2 ವರ್ಷ ಆಯಿತು. 2008ರಿಂದ 2013ವರೆಗೆ ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಇದ್ದರು. 5 ವರ್ಷ, 7 ವರ್ಷ ಆಯಿತು. 2019ರಿಂದ 2023ವರೆಗೆ 4 ವರ್ಷ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪ ಇದ್ದರು. ಕಳೆದ 20 ವರ್ಷದಲ್ಲಿ 11 ವರ್ಷ ಅವರಿದ್ದಾರೆ. ಈ 11 ವರ್ಷದಲ್ಲಿ ಈ ಒಂದು 25,000 ನಾನೇನು ನಿಮ್ಗೆ ಲೆಕ್ಕ ಕೊಟ್ಟೆ, 19,000 ಬಿಡುಗಡೆ ಆಗಿದ್ದು ಕಾಂಗ್ರೆಸ್ ಸರ್ಕಾರ ವತಿಯಿಂದ, 6,000 ಬಿಡುಗಡೆ ಆಗಿದ್ದು ಅವ್ರ ಕಡೆಯಿಂದ. ನಿಮ್ಮ ಪ್ರಶ್ನೆಗೆ ಮತ್ತೊಮ್ಮೆ ನಾನು ಬರ್ತೀನಿ. ನೀವು 24,000 ನಾವೇನು ಕೊಟ್ಟಿದ್ದೀವಿ, ಕೇಂದ್ರದಿಂದ ಮ್ಯಾಚಿಂಗ್ ಗ್ರಾಂಟ್ಸ್ ಅಷ್ಟೇ ಕೊಟ್ಬಿಟ್ಟಿದ್ರೆ 25,000ಕ್ಕೆ 25,000 ನಮ್ಗೆ ಕೊಟ್ಬಿಟ್ಟಿದ್ರೆ ನಮ್ಮ ಭಾಗದಲ್ಲಿ ಅವರೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿ, BJP ಅವರೇ ಮಾಡಲಿ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರಬೇಕು ಅಂತ ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ನಾವು ನಿರ್ಣಯವನ್ನು ಮಾಡಿದ್ದೀವಿ. ಹಿಂದೆ ಇರ್ತಕ್ಕಂಥ ಪೇ ಕಮಿಷನ್ಗೂ ಕೂಡ ನಾವು ಹೇಳಿದ್ದೀವಿ. ಹಿಂದೆ ಪ್ರಧಾನಮಂತ್ರಿಯವ್ರಿಗೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಯವ್ರ ಮುಖಾಂತರ 5,000 ಕೋಟಿ ವಿದರ್ಭ ಮಾಡೆಲ್ ಮ್ಯಾಚಿಂಗ್ ಗ್ರಾಂಟ್ಸ್ ನಮಗೆ ನೀವು ಕೊಡಬೇಕು ಅಂತ ನಾವು ಕೇಳಿದ್ವಿ. ಇದು ಮುಂದೆ ಬರ್ತಕ್ಕಂಥ ಜನರಿಗೆ, ಪೀಳಿಗೆಗೆ ಅನುಕೂಲ ಆಗ್ತದೆ. ಓಕೆ, ನಾವು ಸೀರಿಯಸ್ಸಾಗಿ ಕೇಳಿದ್ದೀವಿ. ಹಿಂದೆ ಇರ್ತಕ್ಕಂಥ ಫೆಬ್ರವರಿ 1ನೇ ತಾರೀಕಿಗೆ ದೇಶದ ಪ್ರಧಾನಮಂತ್ರಿಯವರು ಮಾಡುವಾಗ ಅದಕ್ಕಿಂತ ಮೊದಲೇ ಒಂದು ಲೆಟರ್ ಕೊಟ್ಟಿದ್ದೀವಿ. ಜುಲೈಯಲ್ಲೂ ಕೂಡ ಪೇ ಕಮಿಷನರ್ ಬಂದಾಗ ಅವ್ರಿಗೂ ಕೂಡ ನಾವು ಹೇಳಿದ್ದೀವಿ. ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ನಾವು ಭೇಟಿಯಾಗಿದ್ದೀವಿ. ಮತ್ತು ದೇಶದ ರಾಷ್ಟ್ರಪತಿಯವ್ರಿಗೂ ಕೂಡ ನಾವು ಕೊಟ್ಟಿದ್ದೀವಿ. ನಾವು ಪದೇ ಪದೇ ನಾವು ಕೇಳ್ತಾ ಇದ್ದೀವಿ. ಇಷ್ಟೊಂದು ಲೆಕ್ಕ ಏನೇನಿದೆ ನಾವು ಕೇಳ್ತಾ ಇದ್ದೀವಿ. ಆದರೆ ಮಲ್ತಾಯಿ ಧೋರಣೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅಲ್ಲಿ BJP ಇದ್ದೀವಿ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇನ್ನೂ ಹೆಚ್ಚು ಪಾಪ್ಯುಲರ್ ಆಗ್ತದೆ, ಜನರ ಪರ ಕೆಲಸ ಆಗ್ತದಂತ ಅವ್ರಿಗೆ ಬಿಡ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಅದೂ ಇಲ್ಲ. ಯಾಕಂದರೆ BJP ಸರ್ಕಾರ ಇದ್ದಾಗಲೂ ಕೂಡ ಅವ್ರು ಬಿಡುಗಡೆ ಮಾಡಿಲ್ಲ. 2019ರಿಂದ 23ವರೆಗೆ ಅವ್ರು ಕೇಳಲಿಲ್ಲ. ನಮ್ಮ BJPಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಅವರು ಮತ್ತು ಸರ್ಕಾರ ಕೇಳಲಿಲ್ಲ, ಏನು ಅವ್ರು ಕೊಟ್ಟಿಲ್ಲ. ಅದನ್ನು ನಂಗೆ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ
ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.